ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಗೈಸ್, ಇವತ್ತಿನ ಬ್ಲಾಗ್ ನಾನು ನಮ್ಮ ಅಕ್ಕ ಸಿರಿ 3 ಜನನು ಸಂತೆಗೆ ಹೋಗ್ತಿದ್ದೀವಿ ಬಿಸಿಲಲ್ಲಿ. ಏನಕ್ಕಂದ್ರೆ ಆ್ಯಕ್ಚುಲಿ ಏನಕ್ಕೆ ಹೋಯ್ತಾರದಂದರೆ ಇವಳನ್ನ ಒಂದು ರೌಂಡ್ ಗಾಡೀಲಿ ಕರ್ಕೋದ್ರೆ ಮಲ್ಕೋತಾಳೆ. ಅದಕ್ಕೆ ಮಾತಾಡಿದ್ರೆ ಎಲ್ಲಿ ಮಲ್ಕೋತಾಳೆ ಅವಳು? ಇಲ್ಲ, ಮಾತಾಡಲ್ಲ. ಹಂಗೆ ಸಂತೆಗೆ ಹೋಗಿ ಬರೋಣ ಅಂತ. ತಡ್ತಾಡಂಗೆ ನಿಮಿಷ. ಇದೇನೇ ಈ ಥರದ್ದೆಲ್ಲ ಹಾಕತ್ತಿದ್ಯಾ? ಆಯ್ತಾಯ್ತು, ಕೊಡು. ನಮ್ಮ ಅಕ್ಕ ಸಂತೆ ಮಾಡ್ತಾವಳೆ, ನಮ್ಮ ಸಿರಿ ಮಲ್ಕೊಬಿಟ್ಟವಳೆ. ನಾವೆಲ್ಲ ಮಲ್ಸ್ಕೊಂಡಿದ್ದೀವಿ. ಚೆನ್ನಾಗಿರೋ ತಗೋ, ಚೆನ್ನಾಗಿರೋ ತಗೊಳೆ. ಚೆನ್ನಾಗಿರೋದೆಲ್ಲ ಇಟ್ಬಿಟ್ಟು ಇನ್ನೇನು ಟೊಮೊಟೊ. ಒಂದು ಹೆಲ್ಪ್ ಮಾಡ್ತೀಯಾ? ಏನು? ಸೈಡಲ್ಲೆಲ್ಲ ಒಂಚೂರು ಕಳೆ ಕಿತ್ಬಿಡಮ್ಮ ಪ್ಲೀಸ್. ಏನಮ್ಮ? ಸೈಡಲ್ಲಿ ಒಂದು ಸ್ವಲ್ಪ ಕಳೆ ಕಿತ್ಬಿಡವ. ಎಲ್ಲ ಕಳೆ ಕೀಳ್ಬೇಡ ಅಮ್ಮ, ಬಿಸಿಲು. ಈಗ ನೆರಳೈತೆ ಅಮ್ಮ. ಇನ್ನೊಂದೇನು ಗೊತ್ತಾ, ಸೇಯಿಂಗ್ ಎಷ್ಟು ಮಾಮ್, ನೀವೇನು ಹೇಳಿದ್ರು ನಾನು ಎಷ್ಟು ಅನ್ಬೇಕು. ಅದೊಂದು ದಿನ ಈ ವಿಡಿಯೋ ಮಾಡೋದಾ? ಹಾಂ, ಅದೇ ಜಾಸ್ತಿ ಟಫ್ ಆಗಿರೋವಂಥದ್ದು ಕೊಡಬಾರ್ದು. ಇದೆಲ್ಲ ಸಾನ್ವಿ ಅಂಡಿರೋದು ಇದೆಲ್ಲ ಎತ್ಬಿಡು ಪಾಪ. ಅಮ್ಮ ಮತ್ತೆ ಇನ್ನೂ ಸ್ಟಾರ್ಟೇ ಮಾಡಿಲ್ಲ ನಾನು. ಸ್ಟಾರ್ಟ್ ಏನು ಗೊತ್ತಾ ಅಮ್ಮ, ಮ್ಯಾಗಿ ತಿನ್ಬೇಕು ಅನ್ಸುತ್ತೆ. ಮ್ಯಾಗಿ ಮಾಡ್ಕೊಡಮ್ಮ. ನೋ ನಾನು ಇವತ್ತು ಅಮ್ಮ, ನಾಳೆ ನೀನು, ನಾನು ಎಸ್ ನೀನು. ಸೇಯಿಂಗ್ ಎಷ್ಟು ಮಾಮ್ ಮಾಡೋದಾ? ಓಕೆ, ಇವಾಗಿಂದ ಸ್ಟಾರ್ಟಾ? ಡನ್. ಸಾನು ಹಂಗೇನಂದ್ರೆ ಡನ್ ಅಂತ. ಇವಾಗ ಏನು ಮಾಡ್ಬೇಕು ನಾನು? ಇದೆಲ್ಲ ಅವಲಕ್ಕಿ ಎಲ್ಲ ಎತ್ತಾಕ್ಬಿಟ್ಟು ಡಬ್ಬ ಎತ್ತಿಡು. ಆಮೇಲೆ ಪಾತ್ರೆ ಜೋಡಿಸು, ಕಳೆ ಕೀಳು. ಒಂದೇ ಸಲ ಹೇಳಂಗಿಲ್ಲ, ಒಂದೊಂದು ಇದು ಮಾಡಾದ್ಮೇಲೆ ನೆಕ್ಸ್ಟ್ ಮಾಡ್ಬಿಟ್ಟು ಹೇಳೊಂದೊಂದು ಅರ್ಧ ಗಂಟೆ ಮಲಗಿದ್ದೆ. ನಾನು ಊಟ ಮಾಡಿಲ್ಲ, ಮಾಡ್ತಾಡಿ ಮಗು ಊಟ ಮಾಡಿಲ್ಲ. ಊಟ ಮಾಡಿಬಿಟ್ಟು ಏನು ಗೊತ್ತಾ, ಅಮ್ಮಂದಿರಿಗೆ ಮಕ್ಳು ಊಟ ಮಾಡಿದ್ರೆ ಹೊಟ್ಟೆ ಉರಿದಿರುತ್ತೆ. ಪಾಪ ನನ್ನ ಮಗು ಊಟ ಮಾಡಿಲ್ವಲ್ಲ ಅಂತ ಬೇಜಾರಲ್ಲಿ ಇರ್ತಾರೆ. ನಿಮ್ದಿಗೆ ನಿದ್ದೆ ಮಾಡ್ತೀನಿ ಅಂತ ಒಂದು ಅರ್ಧ ಗಂಟೆ ಮಲ್ಕೋತೀನಿ. ರಾತ್ರಿ ನಿದ್ದೆ ಇಲ್ಲ ಸರಿ. ಈಗೇನು, ಈಗ ನೀನು ಊಟ ಮಾಡಿಬಿಟ್ಟು ಯಾವ್ದಾರ ಮಾಡಿ ಒಟ್ಟಿದೆ ಜೋಡಿಸ್ಬಿಟ್ಟು ಕಳೆ ಕೀಳೋದು ಅಷ್ಟೇ ಕೆಲಸ. ಅಷ್ಟೇನಾ? ಆಮೇಲೆ ನೆಕ್ಸ್ಟ್ ಬೇರೆ ಹೇಳ್ತೀರಾ? ಆಮೇಲೆ ಹೇಳ್ತೀನಿ. ಮಲಗಿದ್ದೆದ್ದಿ ನೀನು ಮಲ್ಕೋಬೋದು ಅರ್ಧ ಗಂಟೆ 1 ಗಂಟೆ. ಓಕೆ, ಮಾಡೋಣ. ಇವತ್ತು ಸಡನ್ ಪ್ಲಾನ್ ಸೇಯಿಂಗ್ ಎಷ್ಟು ಮಾಮ್ ಮಾಡೋಣ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದನ್ನು ಜೋಡಿಸ್ಬಿಟ್ಟು ಆಮೇಲೆ ಕಳೆ ಕೀಳ್ಬೇಕಂತೆ ಅಲ್ಲೆಲ್ಲ ಸೈಡಲ್ಲಿ, ಅದನ್ನು ಕೀಳೋದ. ಬನ್ನಿ ಗೈಸ್. ಇವಾಗ ನಾವು ಪನ್ನೀರ್ ಇತ್ತು, ಸ್ವಲ್ಪ ಊಟ ಮಾಡಿರಲಿಲ್ಲ ನಾನು, ಅದಕ್ಕೆ ಪನ್ನೀರನ್ನ ಕಟ್ ಮಾಡ್ಕೊಂಡು, ಅದೇ ಅವತ್ತು ಲಾವು ಮಾಡಿಲ್ಲಲ್ಲ ಆ ಥರ ಸುಮ್ಮನೆ ರೋಸ್ಟ್ ಮಾಡಿಬಿಟ್ಟು ಸ್ವಲ್ಪ ಮ್ಯಾಗಿ ಮಾಡ್ಕೊಂಡು ಹಂಗೆ ತಿನ್ನೋದ ಅಂತ ಮಾಡ್ಕೊತಾ ಇದ್ದೀನಿ. ನಮ್ಮ ಮಮ್ಮಿ ಕೊಟ್ಟಿರೋ ಡೇರ್ ಇದು ಡಬ್ಬ ಎತ್ತಕ್ಕಾಯ್ತು, ಪಾತ್ರೆ ಎಲ್ಲ ಜೋಡಿಸಾಯ್ತು. ನೆಕ್ಸ್ಟ್ ಇನ್ನು ಅಲ್ಲಿ ಸೈಡಲ್ಲಿ ಕಳೆ ಕೀಳಬೇಕು, ಹುಲ್ಲೆಲ್ಲ ಕೀಳಬೇಕು. ಅದೊಂದು ಬಾಕಿ ಐತಿ. ಈಗ ಬಿಸಿಲು ತುಂಬ ಆಗಲ್ಲ. ಇವಾಗ ಸ್ವಲ್ಪ ಸಂಜೆ ಆದಮೇಲೆ ಕೇಳ್ತೀನಿ. ಈಗ ಅಲ್ಲಿ ಗಂಟ ಇದನ್ನು ಮತ್ತು ಮ್ಯಾಗಿ ಮಾಡ್ಕೊಳ್ಳೋಣ. ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಹೆಂಗೆ ಎಷ್ಟೆಷ್ಟು ಹಾಕಬೇಕು ಅಂತ. ಇಷ್ಟು ಹಿಂಗೆ ಹಾಕಿದ್ದೀನಿ. ಜಾಸ್ತಿ ಆಗ್ಬಿಟ್ಟೈತೆ ಅನಿಸುತ್ತೆ, ಸ್ಪೈಸಿ ಜಾಸ್ತಿ ಆಗ್ಬಿಟ್ಟೈತೆ. ಅದು ಹೆಂಗೆ ಬರುತ್ತೆ ಏನೋ ಗೊತ್ತಿಲ್ಲ. ಹಿಂಗೆ ಮಾಡಿ ಸ್ವಲ್ಪ ಹೊತ್ತು ಇಟ್ಬಿಟ್ಟು ಆಮೇಲೆ ರೋಸ್ಟ್ ಮಾಡಬೇಕಂತೆ. ನೋಡೋಣ ಬನ್ನಿ ಹೆಂಗಾಗುತ್ತೆ ಏನು. ಇಲ್ಲಿ ಮ್ಯಾಗಿ, ಇಲ್ಲಿ ಪನ್ನೀರು. ಇಲ್ಲಿ ನೋಡಿದ್ರೆ ಭಯ ಆಯ್ತೈತೆ ನನಗೆ, ಎಷ್ಟೊಂದು ರೆಡ್ಡಾಗಿ ಕಾಣಿಸ್ತೈತೆ. ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಅನಿಸ್ತದೆ. ಮ್ಯಾಗಿ ಹಾಕದ. ಮತ್ತು ಇನ್ನೊಂದೇನೆಂದರೆ ಮ್ಯಾಗಿ ಮಸಾಲ ಬೇರೆದಕ್ಕೆ ಹಾಕ್ಬಿಟ್ಟಿದ್ದೀನಿ. ಮ್ಯಾಗಿ ಮಸಾಲ ಇಲ್ಲ, ಅದಕ್ಕೆ ಈ ಮಸಾಲೆಗಳ್ನ ಹಾಕದ ಅಂತ. ಅದು ಹೆಂಗೆ ಬರುತ್ತೆ ಏನೋ ಗೊತ್ತಿಲ್ಲ, ನೋಡಬೇಕು. ಮ್ಯಾಗಿ ಮಸಾಲ ಇಲ್ಲದೆ ಮ್ಯಾಗಿ ಮಾಡಿದ್ದೀನಿ, ಹೇಗಿರುತ್ತೆ ಗೊತ್ತಿಲ್ಲ. ಇಲ್ಲಿ ಪನ್ನೀರ್ ಹಿಂಗಾಗೈತೆ. ಚೆನ್ನಾಗಿದೆ ಮ್ಯಾಗಿ ನೋಡೋಣ.
ಫೋನ್ ನೋಡ್ತಾ ಕೂತಿದ್ಲು. ಹೋಗಿ ತೋರಿಸ್ದೆ, ಫಾಸ್ಟಾಗಿ ಬಂದ್ಲು. ಅಲ್ಲೇನಿಲ್ಲ ಬಾ, ಖಾಲಿ ಎಲ್ಲ. ನಾನು ಊಟ ಮಾಡಿಲ್ವಲ್ಲ, ಅದಕ್ಕೆ ನಾನು ಮಾಡ್ಕೊಂಡೆ. ಮ್ಯಾಗಿ ಮಸಾಲ ಇಲ್ಲದೆ ಮ್ಯಾಗಿ ಮಾಡಿರೋದು ನೋಡಿದ್ಯಾ? ಮ್ಯಾಗಿ ಮಸಾಲ ಖಾಲಿ ಇತ್ತು. ಗರಂ ಮಸಾಲ, ಚಾಟ್ ಮಸಾಲ ಮತ್ತು ಇದೆಲ್ಲ ಹಾಕಿ ಹಂಗೆ ತಿಂತೀಯ, ನಂಗೆ ಗೊತ್ತಿನೋ ಟೇಸ್ಟ್ ನೋಡಂಗೆ. ಚೆನ್ನಾಗಿಲ್ವಾ? ಬಿಡು ಹಂಗಾರೆ, ಮುಟ್ಬಿಡ, ಇದನ್ನು ತಿನ್ನು. ಇದು ಚೆನ್ನಾಯ್ತಲ್ವ ಗೈಸ್? ನಾನು ನಮ್ಮ ಅಕ್ಕ ಒಂದಿನ ನೈಟ್ ಔಟ್ DBC ತಿನ್ನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಐತೆ. ನಮ್ಮ ಅಕ್ಕ ಹ್ಞೂ ಅಂದರೆ ನಾವು ಇವತ್ತೇ ಹೋಗ್ಬೋದಪ್ಪ. ಇಲ್ಲ, ಇವತ್ತು ಹೋಗೋದಲ್ಲ ಬೂ. ಹಾಂ, ಕಾರಲ್ಲಿ ಹೋಗೋದ ಗೈಸ್. ಇವಾಗ 3rd ಟಾಸ್ಕ್ ಏನೋ ಕಳೆ ಕೀಳೋದು. ಇಲ್ಲಿ ಕುಯ್ಬೇಕಂತ ಇಷ್ಟೇ ಅಗಲದಲ್ಲಿ. ಬಿಫೋರ್ ಹೆಂಗೈತೆ, ನಾನು ಮಾಡಿದ್ಮೇಲೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಇವಾಗ ಇದೆಲ್ಲ ಆಯಿತು, ಇಲ್ಲಿ ನೀಟಾಗಿ ಮಾಡಿದ್ದೀನಿ. ಇವಾಗ ಇಷ್ಟಿತ್ತು, ಕಿತ್ತಾಕಾಯ್ತು. ಈಗ ನೆಕ್ಸ್ಟ್ ಟಾಸ್ಕ್ ಕೇಳೋಣ. ನಮ್ಮ ಮಮ್ಮಿ ಮಲ್ಕೊಬಿಟ್ಟವ್ರೆ. ನೆಕ್ಸ್ಟ್ ಟಾಸ್ಕ್ ಕೇಳೋಣ ಬನ್ನಿ. ಅಮ್ಮ ನೀವು ಹೇಳಿದ ಕೆಲಸ ಎಲ್ಲ ಮಾಡಾಯಿತು. ನೋಡ್ಕೊಬರೋಗಿ. ನಮ್ಮಮ್ಮ ಇವಾಗ ಎದ್ದು ಬಂದರು, ನಾನು ಓದ್ಕೊತಾ ಇದ್ದೆ. ಆಂಟಿ ಹಾಯ್ ಮಾಡಿ. ಆಂಟಿ, ನಮ್ಮಮ್ಮ ಏನೇನು ಹೇಳ್ತಾರ, ಕೆಲಸ ಮಾಡಬೇಕು. ಏನೇನು ಹೇಳಿದ್ರು ನಿಮಗೆ? ಪಾತ್ರೆ ಜೋಡಿಸ್ಬೇಕು, ಮತ್ತು ಅಲ್ಲಿ ಸ್ವಲ್ಪ ಮಕ್ಕಳೆಲ್ಲ ಫುಲ್ ಚೆಲ್ಲಪಿಲ್ಲಿ ಮಾಡಿಬಿಟ್ಟಿದ್ರು. ಅದನ್ನೆಲ್ಲ ಎತ್ಬಿಟ್ಟು ಇವಾಗ ಕಳೆ ಕೀಳು ಅಂತ ಹೇಳಿದರು. ಈಗ ನೀಟಾಗಿ ನೋಡಿ, ಎಷ್ಟು ಚೆನ್ನಾಗಿ ನೀಟಾಗಿ ಕಿತ್ತಿದ್ದೀನಿ. ಮತ್ತು ಇರುವೆ ಎಲ್ಲ ಇತ್ತು, ಇಲ್ಲೆಲ್ಲ ಕಚ್ಚಾಕ್ಬಿಡ್ತು. ಕಚ್ಚಿಸ್ಕೊಂಡು ಮಾಡಿದ್ದೀನಿ ಅಮ್ಮ. ನೆಕ್ಸ್ಟ್ ಅಮ್ಮ, ನೆಕ್ಸ್ಟ್ ಟಾಸ್ಕು ನೆಕ್ಸ್ಟ್ ಇಲ್ಲಿ ಇದೆಲ್ಲ ಎತ್ತಾಕ್ಬೇಕಲ್ವಾ? ಇದೆಲ್ಲ ನೀವು ಹೇಳಿದ್ದು ಅಲ್ಲಿ. ನೆಕ್ಸ್ಟ್ ಏನಾದರೂ ಇದ್ದರೆ ಹೇಳಿ. ಸ್ವಲ್ಪ ಕ್ರೇಜಿಯಾಗಿರಬೇಕು ನೀವು. ನಿಮ್ಮ ಕೆಲಸ ಮಾಡಿಸ್ಕೊಳ್ಳೋದಲ್ಲ, ಬರೀ ಮನೆ ಕೆಲಸ ಹೇಳೋದಲ್ಲ. ಮಮ್ಮಿ ಏನೋ ಇನ್ನೊಂದು ಟಾಸ್ಕ್ ಕೊಡ್ಬೇಕಂತೆ. ಏನಮ್ಮ? ಇದೆಲ್ಲ ನೀಟಾಗಿ ನಿನ್ನದೆಲ್ಲ ಒಂಥವು ನನ್ನ ಶೂ ಕಲೆಕ್ಷನ್ಸ್ ಇದೆಲ್ಲ. ಅಂದರೆ ನಾನು ಸ್ಕೂಲಲ್ಲಿ ಇದ್ನಲ್ಲ, ಆಗ ಹಾಕೋತಿದ್ದಿದ್ದು ಶೂನೂ ಇಲ್ಲ ಐತಿ. ಐತೆ ಕಣ. ನೆಲ ನಾನು ಕೃಷಿ ಕೊಟ್ಟಾಯ್ತು ಆಗಲೇ. ಈಗ ಏನು ಮಾಡಬೇಕು? ಜೋಡಿಸ್ಬೇಕಾ? ಈ ಮೂಲೆಯಲ್ಲಿ ಅವಾಗ ಮೇಲಿಟ್ಬಿಡ್ಬಾ ಫಸ್ಟ್. ಇದನ್ನ ಅಲ್ಲಿ ವಾಷಿಂಗ್ ಮಿಷಿನ್ ಹತ್ರ ಒಂದು ಚೀಲ ಐತೆ ಸೌದೆದು, ಹಾಂ, ಅದ್ರೊಳಗೆ ಇಟ್ಬಿಡ್ಬ. ಹರಿ 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 ಬಲಿ ಸಾಹೋರೆ ಬಾಹುಬಲಿ. ಹೋಗಕ್ಕಾಗಲ್ಲ ಕಣ, ಆಗಲ್ಲ ನಮ್ಮ ಮಾತೇ ಇಲ್ಲ ಕಣಮ್ಮ. ನಾನು ಭಳಿ 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 ರಾ ಭಳಿ ಸಾಹೋರೆ ಬಾಹುಬಲಿ. ಜಯ ಹಾರತಿನಿ ಕೆ ಪಟ್ಟಾಲಿ ಪಟ್ಟಾಲಿ ಜಯ ಕೊಟ್ಟಾಲಿ ಗಗನಾಲೆ ಛತ್ರ ಪಟ್ಟಾಲಿ. ಅಮ್ಮ ಏನೇನು ಹೇಳ್ತಾರೆ, ಕೆಲಸ ಎಲ್ಲ ಮಾಡಬೇಕಿಲ್ಲ. ನೀವೆಲ್ಲ ಹೇಳ್ತೀರಲ್ಲಿ? ನೀಟಾಗಿ ಪಾರ್ಕಿಂಗ್ ಮಾಡಿದ್ದೀನಿ. ನಮ್ಮ ಗಾಡಿಗೂ ಈ ಥರ ಪ್ರೊಟೆಕ್ಷನ್ ಇಲ್ಲ. ನಮ್ಮ ಗಾಡಿಗೂ ಇವ್ರ ಕಾರ್ಗೆ ನೋಡ್ರಪ್ಪ. ನೀವು ಇದು ಮಾಡಲಿಲ್ಲ ಅಂದರೆ ನಾನು ನಾಳೆ ನೀವು ಅಮ್ಮ ಕರೆಕ್ಟಾಗಿ ಐತಲ್ಲ. ಹಂಗ ಆಗಲ್ಲ ಕಣ, ಸೋತ್ಲು. ನಾಳೆ ನಾನು ಇವಳು ಏನು ಹೇಳಿದ್ರು ಮಾಡಲ್ಲ. ಅಮ್ಮ ಈ ಥರ ಎಲ್ಲ ಮಾಡಂಗಿಲ್ಲ. ಹಿಂಗೆ ಮಾಡಬೇಕು. ಇನ್ನೇ ಹಿಂಗೆ ನೀವು ನಾಳೆ ಅದನ್ನೇ ಮಾಡಬೇಕು. ನಿಮ್ಗೆ ಇದು ಆಗಲ್ಲ ಅಂತ ನಂಗೆ ಗೊತ್ತು, ಅದಕ್ಕೆ ನಾನು ಹೇಳ್ತಾ ಇರೋದು. ಎದ್ದಿದ್ಕೊಂಡು ಹೇಳಿ ಕೇಳಿಸಲ್ಲ. ಇದು ಕೀಳೋದು ಹೆಂಗಪ್ಪ ಅಂತಿದೆ, ಹೆಂಗೋ ಟಾಸ್ಕ್ ಅಂತ ಕಿತ್ತವಳೆ. ಈಗ ಚಾಪ್ಲಿ ಸ್ಟ್ಯಾಂಡ್ನಿಂದ ಸೋತ್ಲು. ಟಾಸ್ಕ್ ಕೊಟ್ಟವ್ರೆ ನೋಡಿದ್ರಲ್ಲ, ಏನು ಸ್ಲಿಪ್ಪರ್ ಸ್ಟ್ಯಾಂಡ್ನ ನೀಟಾಗಿ ಜೋಡಿಸ್ಬೇಕಂತೆ. ಅದರಲ್ಲಿ ಮೆಜಾರಿಟಿ ನನ್ನದೇ ಇರೋದು, ಅದಕ್ಕೆ ನನಗೆ ಹೇಳೋರೆ ನೀಟಾಗಿ ಜೋಡಿಸೋದು. ನನಗೆ ಎಷ್ಟು ಹಿಂಗೆ ಹಂಗಂಗೆ ಹೇಳೋ
ಎಷ್ಟು ದಿನ ಹೇಳೋರು ಗೊತ್ತಾ, ಇದನ್ನ ಜೋಡಿಸು ಅಂತ. ನಾನು ಆಗಲ್ಲ ಅಂತಿದೆ. ಈಗ ಅವ್ರಿಗೆ ಒಳ್ಳೆ ಟೈಮ್ ಸಿಕ್ಕೈತೆ ಮಾಡು ಅಂತ, ಅದಕ್ಕೆ ಇವಾಗ ನೀಟಾಗಿ ಜೋಡಿಸ್ಬೇಕು. ಎದ್ದು ಬಂದಳು. ಕೆಲಸ ಮಾಡಿ ಕೈ ಇಲ್ಲಿ ಫುಲ್ ಓಪನ್ ಆಗ್ಬಿಟ್ಟಿದೆ. ಈ ಥರನೂ ಮಾಡಿಸ್ತಾರ ಮಮ್ಮಿ ಕೆಲಸನ? ನಾನು ಅಲ್ಲಿ ಮಾಡಿದ್ರು ಏನು ಗೊತ್ತಾ, ನನಗೆ ಇದೇ ಇಷ್ಟ ಆಗಲ್ಲ. ನಾನು ಕೆಲಸ ಮಾಡೋಣ ಮಾಡಿರ್ತೀನಿ, ತಿರ್ಗ ಹೋಗಿ ಅದನ್ನ ಬೆಂಟದು. ಇದು ಇನ್ನೇನಮ್ಮ 2 ಕ್ಯಾನ್ ನೀರು ತಂದ್ಬಿಡೋದು. ಮಾತ್ರ ಚೆನ್ನಾಗಿ ಮನೆ ಕೆಲಸ ಮಾಡಿಸ್ಕೊತಾರೆ ಮಾತ್ರ. ಇಲ್ಲಿ ಕ್ಯಾನ್ಗಳು ರೆಡಿ ಐತೆ, 2 ಕ್ಯಾನ್ ನೀರಂತೆ. ಪಪ್ಪ ರಂಜು, ಓಹೋ ಏನೋ ಮಾಡಿ ನೀವು ಸಲ ಮಾಡು, ಮಾಡು ನೀವು ಸಲ. ಇವಾಗ ಕ್ಯಾನಲ್ಲಿ ನೀರು ತಗೊಂಡು ಬರೋಣ, 2 ಕ್ಯಾನು. ಇವಾಗ ಕ್ಯಾನಲ್ಲಿ ನೀರು ತಗೊಂಡು ಬರೋಣ. ಕರೆಂಟ್ ಐತಾ? ದುಡ್ಡು ನೀನು ಕೊಡು. ನನ್ನದು ನಂಗೆ ಗೊತ್ತಿಲ್ಲ, ನೀನೇ ಕೊಡ್ಬೇಕೀಗ. ನನಗೆ ಗೊತ್ತಿಲ್ಲ, ನನಗದೆಲ್ಲ ಗೊತ್ತಿಲ್ಲ. ಕರ್ಕೊಯ್ತಿದ್ದೀನಿ, ಕಾಸು ಕೊಟ್ಬಿಟ್ಟು ನೀನು 5 ರೂಪಾಯಿ ತಾನೆ. 5 ರೂಪಾಯಿ ಚೇಂಜ್ ಇಲ್ಲ ನನ್ನ ಹತ್ರ, ಆಯ್ತಾ? ಕೊಡ್ತೀಯಾ? ಬಾಯ್. ಹೋಗು, ಆಯ್ತಾ ಏನು ಚೆಕ್ ಮಾಡು. ನನ್ನ ಪ್ರಕಾರ ನೀರು ಬರಲ್ಲ. ಹಾಕು ಏಯ್ ಹೋಗಿಡು ಬೇಗ. ನೀನೇನು ರಂಜು ತಗೋ, ಇದನ್ನು ಇಟ್ಬಿಡು. ಆ ಕ್ಯಾನ್ ನೀನೇ ಎತ್ಕೊ ಬರ್ಬೇಕೀಗ. ಆಯುಷ ತಗೋ, ಎತ್ತಕ್ಕೆ ಎನರ್ಜಿ ಬೇಕಲ್ಲ ನಿಂಗೆ. ತಕ ಈಗ 2 ಕ್ಯಾನ್. ನೀರೇ ಬರಲಿಲ್ಲ. ಏನು ಮಾಡಿದೆ? ಬಿಸ್ಕೆಟ್ ತಿನ್ನೋ ಇದರಲ್ಲಿ. ವಾ, ಎಲ್ಲ ತೋರಿಸು. ಹಾಂ ಹಾಕೀಗ ಹಂಗೆ ಹಾಕ್ಬೇಕು, ಫುಲ್ ಫೋರ್ಸ್ಫುಲ್ಲಿ ಆಗಿ ತಳ್ಬೇಕು ನೀನು. ಸುಮ್ಮನೆ ಹಾಕ್ಬಿಟ್ರೆ ಬರೋಲ್ಲ. ಟೆಕ್ನಾಲಜಿ ಆಗುತ್ತಾ ನಿಂಗೆ? ತಗೊಂಡ್ ಬಾ. ಹೆಂಗೆ ತತ್ತಿ ಅಂದರೆ ಆ ಕೈಲೊಂದು ಈ ಕೈಲೊಂದು. ನೀವು ಹೇಳಿದ 2 ಕ್ಯಾನ್ ತಂದಿದ್ದೀನಿ ಕಣಮ್ಮ. ಈಗ ನೆಕ್ಸ್ಟು ಅಷ್ಟೇ, ಸ್ವಲ್ಪ ರೆಸ್ಟ್ ಬೇಕು ನನಗೆ. ಅಮ್ಮ ನೀವು ಹೇಳಿದ್ದೆಲ್ಲ ಕೆಲಸ ನಾವು ಕ್ಲೀನ್ ಮಾಡಿ ಮಗು ಫಸ್ಟು. ಶೂರ ಕ್ಲೀನ್ ಆಯ್ತಲ್ಲ ಆಗಲೇ? ಎಲ್ಲಿ ಮಾಡೇ ಇಲ್ಲ ನೋಡಿದೆ. ನೀವು ಅಲ್ಲಿ ಏನೋ ಸೈಡಲ್ಲಿ ಕೆಲಸ ಮಾಡುವಾಗ ಮಾಡಿದೆ ನಾನು. ಅದು ಮಾಡಿಲ್ಲ. ಮಾಡಾಯ್ತು, ರಂಜು ಮಾಡಿದೆ ಅಲ್ವ ನಾನು. ಸಾಕ್ಷಿಗೆ ಸಿಕ್ಕವ್ರೊಬ್ರು. ನೀವು ನೋಡಿದ್ರೆ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ಮೇಡಮ್, ನಿಮ್ಮ ಮಗಳು ಹಿಂದೆ ಕೂತಿದ್ರಲ್ಲ, ನಿಮ್ಮ ಮಗಳು ಅವ್ರನ್ನ ಸ್ವಲ್ಪ ಕಳಿಸ್ಕೊಡ್ತೀರಾ? ಹಾಂ, ಅವರೇ ಕಳಿಸ್ಕೊಡ್ತೀರಾ? ಒಂಚೂರು ಕಳಿಸ್ಕೊಡಿ. ಕಳಿಸ್ಕೊಡ್ತಾರಂತೀರೋ ಅಳ್ಬೇಡ. ನಮ್ಮ ಅಕ್ಕ ನನ್ನ ಮಗಳು ಹೋಯ್ತವ್ರೆ. ಬಾಯ್ ಅಕ್ಕ, ಬಾಯ್ ಸಿರಿ, ಬಾಯ್ ಅಕ್ಕ. ಹುಷಾರಾಗಿ ಹೋಗೋಯ್ತಾ ಅಲ್ಲವು. ಬಾಯ್. ಯಾಕೆ ಬಾಯ್ ಕಣೆ? ಬಾಯ್. ಸೊ ಗೈಸ್, ಇಷ್ಟೇ ನಾನು ನಮ್ಮಮ್ಮ ವಿಡಿಯೋ ಸೇಯಿಂಗ್ ಎಸ್ ಟು ಮಾಮ್ ಮುಗೀತು. ನಾನು ಇವಳು ಹೇಳ್ದಂಗೆ ಕೇಳಲ್ಲ. ನೆಕ್ಸ್ಟ್ ಇನ್ನೇನವ? ನೋ. ಸೊ ಗೈಸ್, ಇಷ್ಟೇ ಇವತ್ತಿನ ಈ ವಿಡಿಯೋ. ಸೊ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇನ್ಮೇಲೆ ಡೈಲಿ ಒಂದೊಂದು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಮಾಡ್ತಿದ್ದೀನಿ. ಎಲ್ಲೋ ಒಂದೊಂದು ದಿನ ಮಿಸ್ ಆಗಿಬಿಡ್ತದೆ. ಕನ್ಸಿಸ್ಟೆನ್ಸಿಯಿಂದ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಮಾಡ್ತೀನಿ. ನಮ್ಮಮ್ಮನೂ ಸಪೋರ್ಟ್ ಮಾಡ್ತಿದ್ದಾರೆ ಗೈಸ್, ಅಲ್ವಮ್ಮ? ನೆಕ್ಸ್ಟ್ ಏನಾದರೂ ನಮ್ಮಮ್ಮ ಯಾವುದಾದ್ರೂ ಬಿರಿಯಾನಿ, ಇನ್ಮೇಲೆ ನಾನ್ ವೆಜ್ ಮಾಡ್ಬೋದಲ್ಲ, ಯಾವ್ದಾದ್ರು ಒಳ್ಳೆ ರೆಸಿಪಿ ಬಿರಿಯಾನಿ, ಚಿಕನ್ ಏನಾದರೂ ಒಂದು ಮಾಡ್ತೀವಿ. ಸೊ ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ಸೇಯಿಂಗ್ ಎಷ್ಟು ಅವನು ನಮ್ಮಮ್ಮ. ನಾನೇನು ಹೇಳ್ತೀನಿ ಅಂತ ನಮ್ಮಮ್ಮ ಕೇಳಬೇಕು. ಬೇಡ ಬಿಡು, ಆಯ್ತು. ಅವ್ರು ಹೇಳಿದ್ದೆಲ್ಲನೂ ಮಾಡಿದ್ದೀನಿ. ವೀಡಿಯೋಗೆ ಅಂತೆಲ್ಲ ನಾರ್ಮಲ್ ಡೇಸಲ್ಲೂ ಮಾಡ್ತೀನಿ, ಆದರೂ ಹಿಂಗೆ ಮನೇಲಿ ಅವ್ರು ಹೇಳಿದ್ದೆಲ್ಲನೂ ಮಾಡ್ತೀನಿ, ಎಲ್ಲ ಕೆಲಸನೂ ಮಾಡ್ಕೊಡ್ತೀನಿ. ಆದರೂ ಈ ಥರ ಅದು ಇಂಡಿಯನ್ ಮಾಮ್ಸ್ ಪ್ರಾಬ್ಲಮ್ಮೇ ಅದು. ನಾವು ಮಾಡಿದ್ರು ಬೇರೆಯವ್ರ ಜೊತೆ ಮಾಡಲ್ಲ, ನಮ್ಮ ಮಕ್ಕಳು ಮಾಡಲ್ಲ ಅಂತಾರೆ. ಅದೇನು ಅದೇನು ಮಾಡೋಕ್ಕಾಗಲ್ಲ. ಅವ್ರ ಇಂಡಿಯನ್ ಮಾಮ್ಸ್ ಇರೋದೇ ಹಿಂಗೆ. ನಮ್ಮ ಸಾನ್ವಿದೆ ಜೀವನ ಅಂದರೆ ನೋಡಿ, ಶಿಸ್ತು ಹೊಡೆದು ಮಲ್ಕೊಳ್ಳೋದೆ ಎನಿ ಟೈಮ್. ಸೊ ಬಾಯ್. Yeah.